ಅಲ್ಲ, ಅವರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಊಟ ಮಾಡಿದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಾಯಿಗೆ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವರು ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು. ಅದು ಕೋವಿಡ್ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೆ ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂತಹ ಒಂದು ಸಮಸ್ಯೆಯಿಂದ, ರೆಸ್ಪಿರೇಟರಿ ಸಿಸ್ಟಮ್ನ ಸಮಸ್ಯೆಯಿಂದ ಸ್ವಲ್ಪ ಗಂಭೀರವಾದಂತಹ ಪರಿಸ್ಥಿತಿ 4 ದಿನಗಳ ಹಿಂದೆ ಬಂದಂತದ್ದೇನಿದೆ. ನಮ್ಮ ಮಣಿಪಾಲ್ ಹಾಸ್ಪಿಟಲ್ಗೆ ಸೇರಿಸಿ ಡಾಕ್ಟರ್ಗಳು ಉತ್ತಮವಾದ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಮ್ಮ ಪ್ರಯತ್ನ, ವೈದ್ಯರ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಭಗವಂತ, ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ತಾಯಿಯ ಒಂದು ಭಕ್ತೆಯವರು ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂಥವ್ರು ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ ಒಂದು ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನ ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ, ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂತ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂತ ಸ್ಥಳ, ಅಲ್ಲಿಗೆ ಅವರನ್ನ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು ತೀರ್ಮಾನಗಳನ್ನ ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಒಂದಿದೆ, ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ, ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮನೆಗೆ ಹೋದಂತ ತೀರ್ಮಾನ ಮಾಡಿದೆ. ಸಾರ್ವಜನಿಕ ಅವರನ್ನ ಅಂತಿಮ ದರ್ಶನ ಪಡೀತಕ್ಕಂಥದ್ದಕ್ಕೆ ಪದ್ಮನಾಭನಗರದ ಮನೆಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಆದರೆ ಪದ್ಮನಾಭನಗರದಲ್ಲೇ ಮೈದಾನ ಇದೆ, ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಅವರು 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡ್ತೀವಿ. ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿದೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನನ್ನ ತಾಯಿ, 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ, ಅವರನ್ನ ಬೆಳೆಸಿದಂಥದ್ದು ಯಾವೊಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ರು, ಅಲ್ಲೇ ಅವರ ಅಂತಿಮ ಅಂತ ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಮುತ್ತಿಗೆರೆಹಳ್ಳಿ ಅಂತ ಹೇಳಿ, ಅವರು ಪಾಠ ಕಲ್ತಿದ್ದು, ಶಾಲೆಗಳಿಗೆ ಹೋಗಿದ್ದು ಹಳೆಕೋಟೆ ಅಂತಕ್ಕಂಥ ಮಾವಿನಕೆರೆಯ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ತಪ್ಪಲಿನಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಆ ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ಆ ರಂಗನಾಥ ಸ್ವಾಮಿಯ ಅವರು ಏನು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು, ಆ ದೇವರ ಸನ್ನಿಧಾನದಲ್ಲೇ ಮತ್ತು ನಮ್ಮ ಹುಟ್ಟೂರು ಶಿವನ ದೇವಸ್ಥಾನ ಏನಿದೆ, ಆ ಶಿವನನ್ನ ನಂಬಿ ಬಂದಂತವ್ರು, ಆ ಒಂದು ಪರಿಸರದಲ್ಲೇ ಆ ಒಂದು ಎಲ್ಲಾ ರೀತಿಯ ಅಂತ್ಯಕ್ರಿಯೆ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚರ್ಚೆ ಇದೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಸೋಮವಾರ ಅಂತ್ಯಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದೇವೆ. ಸೋಮವಾರ ಸಮಯ ಇನ್ನೂ ನಿಗದಿ ಆಗಿಲ್ಲ, ಆದರೆ ಹಾಸನಕ್ಕೆ ಹೋದ ನಂತರ